ಯಾವುದೇ ಫೀಲ್ಡಲ್ಲಿ ಮಾರ್ಗದರ್ಶನ ಅತಿ ಮುಖ್ಯ. ಅದೇ ನೀವು UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ತಯಾರಿ ನಡೆಸ್ತಾ ಇದ್ದರೆ ಸರಿಯಾದ ಮಾರ್ಗದರ್ಶನ ಅತಿ ಮುಖ್ಯ. ಸರಿಯಾದ ಮಾರ್ಗದರ್ಶನ ಬೇಕೇ ಬೇಕು. ಈ ನಿಟ್ಟಿನಲ್ಲಿ KAS ಗುರೂಜಿ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ. ಈ ಸೆಷನಲ್ಲಿ ನಾವು ಪ್ರಿಲಿಮ್ಸ್ ಕ್ವಶನನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಯಾವ ರೀತಿ ನಮ್ಮ ಪ್ರಿಪರೇಷನ್ ಇರಬೇಕು, ಹಾಗೆ ಯಾವ ರೀತಿ ನಾವು ಪ್ರಾಕ್ಟೀಸನ್ನು ಮಾಡಬೇಕು, ಇವೆಲ್ಲವನ್ನು ನಾವು ನೋಡೋಣ. 3 ವಿಧವಾಗಿ ನಾವು ಕ್ವಶನನ್ನು ಟ್ಯಾಕಲ್ ಮಾಡ್ಬೋದು, ಅಡ್ರೆಸ್ ಮಾಡ್ಬೋದು. 3 ways ಟು ಸಾಲ್ವ್ ದಿ ಕ್ವಶನ್. ಒಂದು ಕಂಟೆಂಟ್ ಅಂದರೆ ಏನು, ಟಾರ್ಗೆಟೆಡ್ ಕಂಟೆಂಟ್ ಹೇಗಿರಬೇಕು, ನಾವು ಕ್ವಶನನ್ನು ಯಾವ ರೀತಿ ಪ್ರೆಡಿಕ್ಟ್ ಮಾಡ್ಬೋದು, ಯಾವ ರೀತಿ ಕ್ವಶನನ್ನು ನಾವು ಪ್ರೆಡಿಕ್ಟ್ ಮಾಡೋದರ ಜೊತೆಗೆ ಅದರ ಒಂದು ಕೋರ್ ಥೀಮನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಅಂದರೆ ಕಂಟೆಂಟ್ ಬಿಲ್ಡಿಂಗ್ ಯಾವ ರೀತಿ ನಾವು ಮಾಡ್ಕೊಳ್ಬೇಕು, UPSCಗೆ ಬೇಕಾಗಿರುವಂಥ ಪ್ರಿಯಾರಿಟಿ ಸಬ್ಜೆಕ್ಟ್ ಆಗಲಿ, ಥೀಮ್ ಏರಿಯಾಸ್ ಆಗಲಿ, ಯಾವ ರೀತಿ ನಾವು ತಯಾರಿ ನಡೆಸಬೇಕು, ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಕಂಟೆಂಟ್ ಬೇಸ್ ಮೇಲೆ ನಾವು ಕ್ವಶನನ್ನು ಹೇಗೆ ಟ್ಯಾಕಲ್ ಮಾಡಬೇಕು. ಇದು ಮೊದಲನೇ ವಿಧ. ಎರಡನೇ ವಿಧ ಅಂತಂದರೆ ಪ್ರಿನ್ಸಿಪಲ್ ಅಥವಾ ಸ್ಕಿಲ್ಸ್ ಅಂತ ನಾವು ಹೇಳ್ತೀವಿ. ಪ್ರಿನ್ಸಿಪಲ್ಸ್ ಅಥವಾ ಸ್ಕಿಲ್ಸ್ ಎಸ್ಟಾಬ್ಲಿಷ್ ಯಾವಾಗ ಆಗೋದು, ನಮ್ಮ ಹತ್ರ ಲಾಜಿಕ್ಸ್ ಇದ್ದರೆ. ಲಾಜಿಕ್ ಅಂತಂದ್ರೇನು, ಕಾಮನ್ ನಾಲೆಜ್ ಅಂತಂದ್ರೇನು, ಬೇಸ್ ನಾಲೆಜ್. ನೀವು ಫೌಂಡೇಶನ್ನಲ್ಲಿ ಅಥವಾ NCERT ಕ್ಲಾಸಸ್ಗಳಲ್ಲಿ ಓದ್ಕೊಂಡಿರ್ತಾರೆ ನೋಡಿ, ಅಥವಾ NCERT ಓದ್ಕೊಂಡ್ಮೇಲೆ ನಿಮ್ಮ ಹತ್ರ ಡೆವಲಪ್ ಆಗಿರುವಂಥ ನಾಲೆಜ್ ಏನಂತ ನಾವು ಹೇಳ್ತೀವಿ, ಬೇಸ್ ನಾಲೆಜ್. ಆ ಬೇಸ್ ನಾಲೆಜ್ ಇದ್ದರೆ ಸಾಕು, ಕ್ವಶನ್ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಅಪ್ಲೈಡ್ ಆಗಿ ಕ್ವಶನ್ ಬಂದಾಗ ಅದನ್ನು ನಾವು ಸಾಲ್ವ್ ಮಾಡ್ಬೋದು ಬೈ ಯೂಸಿಂಗ್ ಲಾಜಿಕ್ ಅಥವಾ ಬೈ ಯೂಸಿಂಗ್ ಯುವರ್ ಬೇಸ್ ಲಾಜಿಕ್. ಮೂರನೇದಾಗಿ ಟ್ರಿಕ್ಸ್. ಕೆಲವೊಂದು ಕ್ವಶನ್ಗಳು ಹೇಗಿರುತ್ತೆ ಅಂದರೆ, ನಿಮಗೆ ಅನ್ನೋನ್ ಟಾಪಿಕ್ ಆಗಿರುತ್ತೆ, ಡಿಫಿಕಲ್ಟ್ ಆಗಿರುತ್ತೆ, ಎಷ್ಟು ಬಾರಿ ಓದಿದರೂ ಕೂಡ ಗೊತ್ತಾಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ಹ್ಯಾಕ್ಸ್ ಅಥವಾ ಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಕ್ವಶನನ್ನು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನಾವು ಈ ಒಂದು ಪ್ರಶ್ನೆಗೆ ಅಪ್ಲಿಕೇಬಲ್ ಮಾಡಿ ನೋಡೋಣ, ಯಾವ ರೀತಿ ಈ 3 ವಿಧಗಳಲ್ಲಿ ಈ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ. ಈ ಪ್ರಶ್ನೆ UPSC CSC 2023ಯಲ್ಲಿ ಕೇಳಿರುವಂಥದ್ದು. ಈ ಪ್ರಶ್ನೆಯನ್ನು ಓದಿ. ಎಲಿಮನೈಟ್ ಆ್ಯಂಡ್ ರುಟೈಲ್ ಅಬಂಡೆಂಟ್ಲಿ ಅವೈಲೇಬಲ್ ಇನ್ ಸರ್ಟಲ್ ಕೋಸ್ಟಲ್ ಟ್ರ್ಯಾಕ್ಸ್ ಆಫ್ ಇಂಡಿಯಾ. ಈ ಇನ್ಫಾರ್ಮೇಶನ್ ಕ್ವಶನಲ್ಲೇ ಕೊಟ್ಟಿರುವಂಥದ್ದು. ಎಲಿಮನೈಟ್ ಆಗಲಿ ರುಟೈಲ್ ಆಗಲಿ ಯಥೇಚ್ಛವಾಗಿ ಕೋಸ್ಟಲ್ ಟ್ರ್ಯಾಕ್ಟಲ್ಲಿ ಸಿಗುವಂಥದ್ದು, ಅವರೇ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಓದಿ. ಆರ್ ರಿಚ್ ಸೋರ್ಸಸ್ ಆಫ್ ಹುಚ್ ಆಫ್ ದಿ ಫಾಲೋಯಿಂಗ್. ಈ 4 ಆಪ್ಷನ್ಗಳಲ್ಲಿ ಈ ಎಲಿಮನೈಟ್ ಮತ್ತು ರುಟೈಲ್ ಯಥೇಚ್ಛವಾಗಿ ಎಲ್ಲಿ ಕಂಡು ಬರುತ್ತೆ, ಅಥವಾ ಎಲಿಮನೈಟ್ ಮತ್ತು ರುಟೈಲ್ಗಳಿಂದ ಕೂಡಿರುವಂಥ ಒಂದು ಮಿನರಲ್ ಯಾವುದು, ಈ 4 ಆಪ್ಷನ್ಗಳಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕು. ಕಂಟೆಂಟ್ ವೈಸ್ ನಾವು ನೋಡಿದ್ದೇ ಆದರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಒಮ್ಮೆ ನೋಡಿದ್ದೇ ಆದರೆ ಇಲ್ಲಿ ನೋಡಿ, ಕಂಟೆಂಟ್, ಪ್ರೀವಿಯಸ್ ಇಯರ್ ಥೀಮ್. ಇದು 2006ರಲ್ಲಿ ಕೇಳಿರುವಂಥ, 2006ನೇ ಇಸ್ವಿಯಲ್ಲಿ ಕೇಳಿರುವಂಥ ಒಂದು ಕ್ವಶನನ್ನು ನೋಡಿ. ಏನಂತಂದರೆ, ದೀಸ್ ಸಬ್ಸ್ಟೆನ್ಸಸ್ ಆರ್ ಫೌಂಡ್ ಇನ್ ಬೀಚ್ ಸ್ಯಾಂಡ್ಸ್ ಆಫ್ ಮೆನಿ ಪಾರ್ಟ್ಸ್ ಆಫ್ ಕೇರಳ. ಇಲ್ಲಿರುವಂಥ ಯಾವ ಮಿನರಲ್ ಅಥವಾ ಯಾವ ಸಬ್ಸ್ಟೆನ್ಸ್ ಕೇರಳದ ಸ್ಯಾಂಡ್ ಬೀಚಲ್ಲಿ ಸಿಗುವಂಥದ್ದು. ಇಲ್ಲಿ ಒಂದು ಆಪ್ಷನ್ ಇದೆ, ಎಲಿಮನೈಟ್. 4 ಆಪ್ಷನ್ಗಳು ಕೆಲವೊಂದು ಸ್ಯಾಂಡ್ ಬೀಚ್ ಮಿನರಲ್ಸ್ನ ಅಥವಾ ಸ್ಯಾಂಡ್ ಮಿನರಲ್ಸ್ ಬಗ್ಗೆ ಮಾತಾಡ್ತಾ ಇದೆ. ಎಲಿಮನೈಟ್ ಆಗಲಿ ಜಿರ್ಕಾನ್ ಆಗಲಿ ಟಂಗ್ಸ್ಟನ್ ಆಗಲಿ. ಬಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಎಲಿಮನೈಟ್. ಆಲ್ರೆಡಿ ಎಲಿಮನೈಟ್ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ PYQಯಲ್ಲಿ ಬಂದಿರುವಂಥದ್ದು. ಅದೇ ಒಂದು ಆಪ್ಷನನ್ನು ತೆಗೆದುಕೊಂಡು, ಇಲ್ಲಿರುವಂಥ 2006ನೇ ಇಸ್ವಿಯಲ್ಲಿರುವಂತಹ ಒಂದು ಆಪ್ಷನನ್ನು ತೆಗೆದುಕೊಂಡು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ 2023ರಲ್ಲಿ ಒಂದು ಕ್ವಶನನ್ನು ಫ್ರೇಮ್ ಮಾಡಿರುವಂಥದ್ದು. ಅಬ್ಸರ್ವ್ ಮಾಡಿ, ಇಲ್ಲಿ ಇರುವಂಥ ಕೀವರ್ಡ್ ಯಾವುದು, ಎಲಿಮನೈಟ್ ಮತ್ತು ರುಟೈಲ್. ಸರಿನಾ? ಈ ರೀತಿಯಾಗಿ ಆಪ್ಷನನ್ನು ತೆಗೆದುಕೊಂಡು UPSC ಏನು ಮಾಡುತ್ತೆ, ಪ್ರಶ್ನೆಯನ್ನು ಮಾಡುತ್ತೆ. ಅಥವಾ ಕೆಲವೊಂದು ಆಪ್ಷನ್ಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಇರುವಂಥ ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಮತ್ತೊಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುತ್ತೆ UPSC. ದಟ್ ಈಸ್ ಕ್ವಶನ್ ಆಫ್ UPSC CSC 2023. ಸರಿನಾ? ಇದರ ಬಗ್ಗೆ ನೀವು ಓದ್ಕೊಂಡಿದ್ದೇ ಆದರೆ, ಅಥವಾ ನೀವು ಈ ರೀತಿಯಾಗಿ PYQ ಥೀಮನ್ನು ಅನಲೈಸ್ ಮಾಡಿದ್ದೇ ಆದರೆ, ನಿಮಗೆ ಒಂದು ರೀತಿಯಾಗಿ ಪ್ರೆಡಿಕ್ಟೇಬಲ್ ಕೆಪಾಸಿಟಿ ಬರುತ್ತೆ. UPSCಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳಬಹುದು, ಯಾವ ರೀತಿ ಪ್ರಶ್ನೆಗಳಲ್ಲಿ ಯಾವ ರೀತಿಯಾಗಿ ನಮ್ಮ ಕಂಟೆಂಟ್ ಡೆವಲಪ್ ಮಾಡ್ಕೋಬೇಕು, ಯಾವ ರೀತಿ ಪ್ರಿಯಾರಿಟಿ ಏರಿಯಾಸ್ ನಿಮ್ಮದಿರಬೇಕು, ಯಾವ ಸಬ್ಜೆಕ್ಟಲ್ಲಿ ಯಾವ ಟಾಪಿಕನ್ನು ಹೆಚ್ಚು ಬಾರಿ ಓದಬೇಕು,
ಯಾವುದಕ್ಕೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡಬೇಕು, ಇವೆಲ್ಲವೂ ಗೊತ್ತಾಗುತ್ತೆ ನೀವು ಕಂಟೆಂಟನ್ನು ಬಿಲ್ಡ್ ಮಾಡಿದ ಮೇಲೆ. ಇದರ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟು ನೋಡೋಣ. ಮತ್ತೆ ಮುಂದಿನ ಸೆಷನ್ಗಳಲ್ಲಿ ಮತ್ತು ಇವತ್ತಿನ ಸೆಷನ್ಗಳಲ್ಲೂ ಕೂಡ ನಾನು ಕಂಟೆಂಟ್ ಬಗ್ಗೆ ಮಾತಾಡ್ತೀನಿ. ಇದು ಎರಡನೇ ಮೆಥಡ್ಗೆ ಹೋಗೋಣ. ಈಗ ಎರಡನೇ ಮೆಥಡ್ ಏನು ಹೇಳಿ, ಪ್ರಿನ್ಸಿಪಲ್ ಅಂತಂದರೆ ಲಾಜಿಕ್ ಬೇಸ್ಡ್ ನಾಲೆಜ್. ಅದನ್ನೇ ನಾನು ಹೇಳಿದ್ದು, ಕಾಮನ್ ನಾಲೆಜ್, ನಿಮಗಿರುವಂಥ ನಾಲೆಜನ್ನು ಯೂಸ್ ಮಾಡಿಕೊಂಡು ಈ ಪ್ರಶ್ನೆಯನ್ನು ಸಾಲ್ವ್ ಮಾಡ್ಬೋದು. ನಾನು ಒಂದು ಪ್ರಿನ್ಸಿಪಲನ್ನು ಹೇಳ್ಕೊಡ್ತೀನಿ ಇಲ್ಲಿ. ರೈಟ್ ವಾಟ್ ಯು ನೋ, ಇದು ಮೊದಲನೇ ಪ್ರಿನ್ಸಿಪಲ್ ನಾನು ಹೇಳ್ಕೊಡುವಂಥದ್ದು ಸ್ಟೂಡೆಂಟ್ಸ್ಗೆ ನಮ್ಮ ಮೆಂಟರ್ಶಿಪ್ ಪ್ರೋಗ್ರಾಮಲ್ಲಿ. ರೈಟ್ ವಾಟ್ ಯು ನೋ, ನಿಮಗೇನು ಗೊತ್ತಿರುತ್ತೆ ಆ ಒಂದು ವಸ್ತುವಿನ ಬಗ್ಗೆ ಅದನ್ನು ನೀವು ಬರಿಬೇಕು ಅಂದರೆ ಏನ್ರಿ, ಇಲ್ಲಿ ಎಲಿಮಿನೈಟ್ ಅಥವಾ ರುಟೈಲ್ ಬಗ್ಗೆ ಏನು ನಿಮಗೆ ಯೋಚನೆಗೆ ಬರುತ್ತೆ, ಅಥವಾ ಕೋಸ್ಟಲ್ ಟ್ರ್ಯಾಕ್ಟ್ ಅಂತ ನೋಡಿದಾಗ ನಿಮ್ಮ ಮೈಂಡಲ್ಲಿ ಆಗುವಂಥ ಯೋಚನೆಗಳು ಏನು, ಅದನ್ನು ನೀವು ಬರಿಬೇಕು ಅಂತಂದರೆ ಅದರ ಬಗ್ಗೆ ಯೋಚನೆ ಮಾಡಬೇಕು. ಗಮನ ಇಟ್ಟು ನೋಡಿ, ಇಲ್ಲಿ ಅಬಂಡೆಂಟ್ಲಿ ಅವೈಲೇಬಲ್ ಇನ್ ಕೋಸ್ಟಲ್ ಟ್ರ್ಯಾಕ್ಟ್, ಸರಿನಾ? ಇದರಿಂದ ನಮಗೆ ಅದು ಜಾಸ್ತಿ ಗೊತ್ತಾಗ್ತಾ ಇಲ್ಲ, ಎಲಿಮಿನೇಟ್ ಆಗಲಿ ರುಟೈಲ್ ಆಗಲಿ ನಮಗೆ ಅದು ಜಾಸ್ತಿ ಗೊತ್ತಾಗ್ತಿಲ್ಲ, ಐಡಿಯಾ ಬರ್ತಾ ಇಲ್ಲ, ಸರಿನಾ? ಆ ಕಾರಣಕ್ಕೆ ನಾವು ಆಪ್ಷನನ್ನು ನೋಡೋಣ. ಅಲ್ಯೂಮಿನಿಯಂ ನಿಮಗೆ ಗೊತ್ತು, ಕಾಪರ್ ನಿಮಗೆ ಗೊತ್ತು, ಐರನ್ ನಿಮಗೆ ಗೊತ್ತು. ಒಂದು ರೀತಿಯಾಗಿ ಈ ಮೂರೂ ಆಪ್ಷನ್ಗಳ ಬಗ್ಗೆ ನಿಮಗೆ ಐಡಿಯಾ ಇದೆ ಅಂತಂದರೆ ಇದು ಎಲ್ಲಿ ಸಿಗುತ್ತೆ ಅಂತ ಸ್ವಲ್ಪ ಲೊಕೇಟ್ ಮಾಡ್ಬೋದಾ, ನೀವು ಲೊಕೇಟ್ ಮಾಡ್ಬೋದಾ ಎಲ್ಲಿ ಸಿಗುತ್ತೆ ಅಂತ? ಅದನ್ನೇನೆ ಒಂದು ಚಿತ್ರರೂಪದಲ್ಲಿ ತೋರಿಸಿ, ಅಂದರೆ ಮ್ಯಾಪ್ ಮುಖಾಂತರವಾಗಿ, ಸಣ್ಣದಾಗಿ ಮ್ಯಾಪ್ ಮುಖಾಂತರವಾಗಿ ಎಲ್ಲಿದೆ ಅಂತ ಗುರ್ತು ಮಾಡ್ಬೋದು ನೀವು. ಇಲ್ಲಿ ನೋಡಿ, ಪ್ರಿನ್ಸಿಪಲ್ನ ನೀವು ಅಪ್ಲೈ ಮಾಡಿದಾಗ ರೈಟ್ ವಾಟ್ ಯು ನೋ ಎಲ್ಲಿ ಸಿಗುತ್ತೆ, ಇದು ಅಲ್ಯೂಮಿನಿಯಂ ಆಗಲಿ ಕಾಪರ್ ಆಗಲಿ ಐರನ್ ಆಗಲಿ ಎಲ್ಲಿ ಸಿಗುತ್ತೆ, ಇನ್ಲ್ಯಾಂಡ್ ಏರಿಯಾದಲ್ಲಿ ಸಿಗುತ್ತಾ? ಪರ್ಟಿಕ್ಯುಲರ್ಲಿ ಹೇಳಬೇಕಂತಂದರೆ ಈಸ್ಟರ್ನ್ ಇಂಡಿಯಾದಲ್ಲಿ ಸಿಗುತ್ತಾ? ಜಾರ್ಖಂಡ್, ಛತ್ತೀಸ್ಗಢ, ಒಡಿಸ್ಸಾದಲ್ಲಿ ಯಥೇಚ್ಛವಾಗಿ ಸಿಗುವಂಥ ಮಿನರಲ್ಸ್ ಯಾವುದು? ಕಾಪರ್, ಐರನ್, ಅಲ್ಯೂಮಿನಿಯಂ, ರೈಟ್? ಅಂದರೆ ಅಬಂಡೆಂಟ್ಲಿ ಅವೈಲೇಬಲ್ ಇನ್ ಇನ್ಲ್ಯಾಂಡ್ ಏರಿಯಾ, ಒಳನಾಡಿನಲ್ಲಿ ಸಿಗುವಂಥದ್ದು ಇವೆಲ್ಲ ಮಿನರಲ್ಸು. ಹಾಗಾಗಿ ಇಲ್ಲಿ ಆಪ್ಷನನ್ನು, ಈ ಒಂದು ರೈಟ್ ವಾಟ್ ಯು ನೋ ಅಂದರೆ ನಿಮಗೆ ಗೊತ್ತಿರುವಂಥ ವಿಷಯವನ್ನು ನೀವು ಚಿತ್ರರೂಪದಲ್ಲಿ ಅಥವಾ ಮ್ಯಾಪ್ ಮುಖಾಂತರವಾಗಿ ತೋರಿಸಿದಾಗ ಏನಾಗುತ್ತೆ ಅಂದರೆ ಒಂದು ರೀತಿಯಾಗಿ ಕ್ಲಾರಿಟಿ ಸಿಗುತ್ತೆ. ಇವಾಗ ನೀವು ಪ್ರಶ್ನೆಯನ್ನು ಓದಿ ಮತ್ತೆ. ಇಲಿಮಿನೈಟ್ ಮತ್ತು ರುಟೈಲ್ ಅಬಂಡೆಂಟ್ಲಿ ಅವೈಲೇಬಲ್ ಇನ್ ಕೋಸ್ಟಲ್ ಟ್ರ್ಯಾಕ್ಸ್ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಮಿನರಲ್ಸ್ ಅಥವಾ ಈ ಸಬ್ಸ್ಟೆನ್ಸಸ್ ಎಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು? ಕೋಸ್ಟಲ್ ಟ್ರ್ಯಾಕ್ಟಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು, ಸರಿನಾ? ಬಟ್ ಇದರ ಮುಖಾಂತರವಾಗಿ ನಮಗೆ ಲಾಜಿಕ್ ಏನು ಎಸ್ಟಾಬ್ಲಿಷ್ ಆಗಿದ್ದು, ಅಲ್ಯೂಮಿನಿಯಂ ಆಗಲಿ ಕಾಪರ್ ಆಗಲಿ ಐರನ್ ಆಗಲಿ ಎಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು? ಒಳನಾಡಿನಲ್ಲಿ, ಇನ್ಲ್ಯಾಂಡ್ ಏರಿಯಾದಲ್ಲಿ, ಸರಿನಾ? ನಿಮಗೆ ಕಾಂಟ್ರಾಡಿಕ್ಟಿ ಗೊತ್ತಾಗ್ತಾ ಇಲ್ಲಿ? ಹಾಗಾಗಿ ಆನ್ಸರ್ ಏನಾಗುತ್ತೆ ನಿಮಗೆ? ಟೈಟಾನಿಯಂ ಅಂತಂದರೆ ಅಬಂಡೆಂಟ್ಲಿ ಅವೈಲೇಬಲ್ ಇನ್ ಇನ್ಲ್ಯಾಂಡ್ ಏರಿಯಾ ಯಾವುದು? ಅಲ್ಯೂಮಿನಿಯಂ, ಕಾಪರ್, ಐರನ್, ನಾಟ್ ಇನ್ ಕೋಸ್ಟಲ್ ಏರಿಯಾ. ಹೆನ್ಸ್ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ ಎ, ಬಿ, ಸಿ. ಕರೆಕ್ಟ್ ಆನ್ಸರ್ ಈಸ್ ಡಿ ಅಂತಂದರೆ ಟೈಟಾನಿಯಂ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ನೋಡಿ, ಟೈಟಾನಿಯಂ ಬಗ್ಗೆ ಆಗಲಿ ನಿಮಗೆ ಜಾಸ್ತಿ ಗೊತ್ತಿಲ್ಲ, ಎಲಿಮಿನೈಟ್ ಅಥವಾ ರುಟೈಲ್ ಬಗ್ಗೆ ಆದರೂ ಜಾಸ್ತಿ ಗೊತ್ತಿಲ್ಲ. ನಮಗೆ ಗೊತ್ತಿರುವಂಥದ್ದೇನು? ಕೋಸ್ಟಲ್ ಟ್ರ್ಯಾಕ್ಟಲ್ಲಿ ಸಿಗುವಂಥ ಮಿನರಲ್ಸ್ ಯಾವುದಿರ್ಬೋದು? ಒಳನಾಡಿನಲ್ಲಿ ಅಂದರೆ ಇನ್ಲ್ಯಾಂಡ್ ಏರಿಯಾದಲ್ಲಿ ಸಿಗುವಂಥ ಮಿನರಲ್ಸ್ ಯಾವುದು? ಅದರ ಮೇಲೆ ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ನಿಮಗೆ ಬೇಸ್ ನಾಲೆಜ್ ಯಾವುದ್ರ ಬಗ್ಗೆ ಇದೆ? ಅಲ್ಯೂಮಿನಿಯಂ, ಕಾಪರ್, ಐರನ್ ಬಗ್ಗೆ ಇದೆ. ಆದರೆ ಅದೇ ಬೇಸ್ ನಾಲೆಜನ್ನು ಯೂಸ್ ಮಾಡಿಕೊಂಡು ನೀವು ಟೈಟಾನಿಯಮನ್ನು ಆನ್ಸರ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಇದನ್ನೇ ನಾನು ಹೇಳಿಕೊಡುವಂಥದ್ದು ಪ್ರಿನ್ಸಿಪಲ್ಸ್ ಅಥವಾ ಲಾಜಿಕ್ ಬೇಸ್ಡ್ ಕ್ವಶನನ್ನು ನೀವು ಟ್ಯಾಕಲ್ ಮಾಡಬಹುದು, ಸರಿನಾ? ನೆಕ್ಸ್ಟ್ ಏನಂತಂದರೆ, ನಿಮಗೆ ಬೇಸ್ ನಾಲೆಜು ಕೂಡ ಇಲ್ಲ ಅಂತ ಅಂದ್ಕೊಳ್ಳೋಣ. ಆ ಒಂದು ಪ್ರಶ್ನೆಗೆ ಬೇಕಾಗಿರುವಂಥ ಬೇಸ್ ನಾಲೆಜ್ ನಿಮಗೆ ಇಲ್ಲ ಅಂತ ಅಂದ್ಕೊಂಡು ಟ್ರಿಕ್ ಮುಖಾಂತರವಾಗಿ ಈ ಪ್ರಶ್ನೆಯನ್ನು ಹೇಗೆ ಸಾಲ್ವ್ ಮಾಡ್ಬೋದು? ಇಲ್ಲೊಂದು ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಆಡ್ ಮ್ಯಾನ್ ಔಟ್ ಯಾವ ರೀತಿ ಇರ್ಬೋದು? ಅದು ಒಂದು ಫೆಮಿಲಿಯರ್ ಸ್ಟೇಟ್ಮೆಂಟ್ ಇರುತ್ತೆ, ಇನ್ನೊಂದು ನಾಟ್ ಫೆಮಿಲಿಯರ್ ಸ್ಟೇಟ್ಮೆಂಟ್ ಇರುತ್ತೆ. ವೆಲ್ ನೋನ್ ಆಪ್ಷನ್ಸ್ ಇರುತ್ತೆ, ಅದರ ಜೊತೆಗೆ ಒಂದು ಲೆಸ್ ನೋನ್ ಆಪ್ಷನ್ ಇರುತ್ತೆ. ಇದೇ ಪ್ರಶ್ನೆಯನ್ನು ನೋಡಿ ನೀವು. ಅಲ್ಯೂಮಿನಿಯಂ ನಮಗೆ ಗೊತ್ತು, ಕಾಪರ್ ವೆಲ್ ನೋನ್ ಆಪ್ಷನ್, ಐರನ್ ವೆಲ್ ನೋನ್ ಮಿನರಲ್. ನಾವು ಜನರಲ್ ಆಗಿ ಓದ್ಕೊಳ್ಳುವಂಥದ್ರಲ್ಲಿ ನಮಗೆ ಗೊತ್ತಿರುವಂಥದ್ದು ಅಥವಾ ಫೆಮಿಲಿಯರ್ ಆಗಿರುವಂಥದ್ದು ಯಾವುದ್ರಿ? ಅಲ್ಯೂಮಿನಿಯಂ ಆಗಲಿ, ಕಾಪರ್ ಆಗಲಿ, ಐರನ್ ಆಗಲಿ, ಈ ಮೂರು ವಿಷಯಗಳ ಬಗ್ಗೆ ಸ್ವಲ್ಪನಾದರೂ ಗೊತ್ತು ನಮಗೆ, ಅಥವಾ ಈ ಮೂರು ಮಿನರಲ್ಸ್ ನಮಗೆ ಫೆಮಿಲಿಯರ್ ಆಪ್ಷನ್ಸ್. ಅದೇ ಟೈಟಾನಿಯಂ ಅನ್ನುವಂಥದ್ದು ಲೆಸ್ ನೋನ್ ಆಪ್ಷನ್. ಇಲ್ಲಿ ಟ್ರಿಕ್ ಯಾವುದು ಅಪ್ಲೈ ಆಗುತ್ತೆ? ವೆಲ್ ನೋನ್ ವೆಸಸ್
ಲೆಸ್ ನೋನ್. ಸರಿನಾ? ಈ ಮೂರೂ ಕೂಡ ಫೆಮಿಲಿಯರ್ ಆಪ್ಷನ್ಸ್, ಇದು ಮಾತ್ರ ನಾಟ್ ಫೆಮಿಲಿಯರ್ ಆಪ್ಷನ್ಸ್. ಆನ್ಸರ್ ಯಾವುದಾಗಿರುತ್ತೆ? ಹಾಗಾಗಿ ಆಡ್ ಮ್ಯಾನ್ ಔಟಲ್ಲಿ ಆಪ್ಷನ್ ಡಿ. ನೋಡಿ ಇಲ್ಲಿ ಕ್ವಶನಲ್ಲಿರುವಂಥ ಕೀವರ್ಡ್ಸ್ ಅನ್ನೋದ್ರು ನೋಡಿ, ಎಲಿಮಿನೇಟ್ ಆಗಲಿ ರುಟೈಲ್ ಆಗಲಿ ನಮಗೆ ಫೆಮಿಲಿಯರ್ ಆಪ್ಷನ್ಸ್ ಅಲ್ಲ, ಫೆಮಿಲಿಯರ್ ಮಿನರಲ್ಸು ಕೂಡ ಅಲ್ಲ. ಜಾಸ್ತಿ ನಾವು ಓದ್ಕೊಳ್ಳುವಂಥದ್ದು ಈ ಮೂರು ಆಪ್ಷನ್ ಎ ಬಿ ಸಿ ಅಲ್ಲಿರುವಂಥದ್ದು. ಕೀವರ್ಡ್ಸಲ್ಲಿರುವಂಥ ಎಲಿಮಿನೇಟು ಕೂಡ ನಾಟ್ ಫೆಮಿಲಿಯರ್, ಟೈಟಾನಿಯಮ್ ಕೂಡ ನಾಟ್ ಫೆಮಿಲಿಯರ್. ಹಾಗಾಗಿ ಇವೆರಡೂ ಕೂಡ ಇಲ್ಲಿ ಮ್ಯಾಚ್ ಆಗುವಂಥದ್ದು. ಸೊ ಆಡ್ ಮ್ಯಾನ್ ಔಟ್ ಅನ್ನುವಂಥದ್ದು ಟ್ರಿಕ್ ಆಗಿ ನೀವು ಯೂಸ್ ಮಾಡ್ಬೋದು. ಫಸ್ಟ್ ನೀವು ಕಂಟೆಂಟ್ ಮೇಲೆ ವರ್ಕ್ ಮಾಡಿ, ಅದಾದಮೇಲೆ ಪ್ರಿನ್ಸಿಪಲ್ಸ್ ಮೇಲೆ ವರ್ಕ್ ಮಾಡಿ. ಪ್ರಿನ್ಸಿಪಲ್ ಅಂತಂದರೆ ಲಾಜಿಕ್ ಎಸ್ಟಾಬ್ಲಿಷ್ ಮಾಡೋ ಮುಖಾಂತರವಾಗಿ ನೀವು ಆನ್ಸರನ್ನು ಫೈಂಡ್ ಔಟ್ ಮಾಡಿ. ಅದಾದ ನಂತರ ನೀವು ಟ್ರಿಕ್ಕಿಗೆ ಹೋಗಿ. ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಟ್ರಿಕ್ ಅನ್ನುವಂಥದ್ದು ಅಕ್ಯುರೇಸಿ ರೇಷಿಯೋ ಕಡಿಮೆ ಇರುತ್ತೆ. ಅಂದರೆ 50-50% ಟ್ರಿಕ್ಸನ್ನು ಅಪ್ಲೈ ಮಾಡಬೇಕಾದ್ರೆ 50-50%. ಅದೇ ನೀವು ಪ್ರಿನ್ಸಿಪಲ್ ಅಪ್ಲೈ ಮಾಡಿಕೊಂಡು ನಿಮಗಿರುವಂಥ ಬೇಸ್ ನಾಲೆಜನ್ನು ಯೂಸ್ ಮಾಡಿಕೊಂಡು ನೀವು ಕ್ವಶನನ್ನು ಟ್ಯಾಕಲ್ ಮಾಡಿದ್ದೆ ಆದರೆ ನಿಮಗೆ 80%ವರೆಗೂ ಅಕ್ಯುರೇಸಿ ರೇಷಿಯೋ ಇರುತ್ತೆ. ಅಂದರೆ 80% ಪ್ರಶ್ನೆಗಳಲ್ಲಿ ನೀವು ಉತ್ತರಿಸಬಹುದು ಸರಿಯಾಗಿ. ಅದೇ ನೀವು ಕಂಟೆಂಟನ್ನು ತೊಗೊಂಡಿದ್ದೆ ಆದರೆ 90% ಇರುತ್ತೆ ನಿಮ್ಮ ಅಕ್ಯುರೇಸಿ ರೇಷಿಯೋ. ಯಾಕಂದರೆ ನೀವು ಓದ್ಕೊಂಡಿದ್ರೆ ಅದೇ ಬೇಸ್ ಮೇಲೆ ಪ್ರಶ್ನೆಗಳು ಬರುತ್ತೆ. ಯಾವಾಗ ನೀವು ಟಾರ್ಗೆಟೆಡ್ ಕಂಟೆಂಟನ್ನು ಪ್ರಿಪೇರ್ ಮಾಡಿದರೆ, ಟಾರ್ಗೆಟೆಡ್ ಕಂಟೆಂಟನ್ನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ಅದರ ಹಿಂದೆ ಒಂದು ಕಾರಣ ಇದೆ. ಕಾರಣ ಏನಂತಂದರೆ, ಎಷ್ಟೋ ಬುಕ್ಗಳಿದ್ದಾವೆ, ಸರಿನಾ? ಎಷ್ಟೋ ಮಟೀರಿಯಲ್ ಇದೆ UPSCಗೆ. ಅದರಲ್ಲಿ ಯಾವುದನ್ನು ಓದೋದು, ಯಾವ ಬುಕ್ಕನ್ನು ಓದೋದು, ಎಷ್ಟೋ ಬಾರಿ ಪ್ರಶ್ನೆಗಳು ಪದೇ ಪದೇ ಬರ್ತಿರುತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ. ಯಾವ ಬುಕ್ಕನ್ನು ಓದಬೇಕು UPSC ಸಿಲೆಬಸ್ಗೆ, ಅಥವಾ UPSC ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥ ಬುಕ್ಗಳಾದರೂ ಯಾವುದು, ಪುಸ್ತಕಗಳನ್ನಾದರೂ ಯಾವುದನ್ನು ಓದಬೇಕು ಅಂತ ಪದೇ ಪದೇ ಪ್ರಶ್ನೆಗಳು ಬರ್ತಿರುತ್ತೆ. ಇಲ್ಲಿ ಪ್ರಶ್ನೆ ತಪ್ಪಾಗಿದೆ. ಇಲ್ಲಿ ಏನಕ್ಕೆ ಪ್ರಶ್ನೆ ತಪ್ಪಾಗಿದೆ? ಇಲ್ಲಿ ಯಾವ ಬುಕ್ಕಲ್ಲಿ ಯಾವ ಪೇಜನ್ನು ಓದಬೇಕು ಅಥವಾ ಯಾವ ಟಾಪಿಕನ್ನು ಓದಬೇಕು ಅನ್ನೋದ್ರ ಕಡೆ ಗಮನ ಇರಬೇಕಾಗತ್ತೆ ಸ್ಟೂಡೆಂಟ್ಸ್ಗೆ. ಬುಕ್ಸ್ ಅಂತೂ ಎಲ್ಲರಿಗೂ ಗೊತ್ತು. ಸಾಮಾನ್ಯವಾಗಿ UPSC ಎಕ್ಸಾಮಿನೇಷನ್ಗೆ ಬಿಗಿನರ್ಸ್ನ ಬಿಟ್ಟು ಸಾಮಾನ್ಯವಾಗಿ UPSCಗೆ ತಯಾರಿ ಮಾಡುವಂಥ ಸ್ಟೂಡೆಂಟ್ಸ್ಗೆ ಅಥವಾ KPSCಗೆ ತಯಾರಿ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ಸ್ ಬುಕ್ಗಳ ಬಗ್ಗೆ ಮಾಹಿತಿ ಇದೆ. NCERT ಆಗಲಿ ಅಥವಾ ಪಾಲಿಟಿಗೆ ಲಕ್ಷ್ಮೀಕಾಂತ್ ಆಗಲಿ, ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಆಗಲಿ, ಇದರ ಬಗ್ಗೆ ಮಾಹಿತಿ ಇದೆ. ಆದರೆ ಇದರ ಹೊರತಾಗಿ ಏನನ್ನು ಮಾಡಬೇಕು ನಾವು? ಯಾವ ಬುಕ್ಕಲ್ಲಿ ಯಾವ ಚಾಪ್ಟರನ್ನು ಹೆಚ್ಚು ಓದಬೇಕು, ಯಾವ ಟಾಪಿಕನ್ನು ಹೆಚ್ಚು ಓದ್ಕೊಳ್ಬೇಕು, ಅದರ ಬಗ್ಗೆ ನಮ್ಮ ಗಮನ ಇರಬೇಕಾಗತ್ತೆ. ಅದು ಹೇಗೆ ಅಂತ ಕಂಟೆಂಟ್ ಬಿಲ್ಡಿಂಗ್ ಮುಖಾಂತರವಾಗಿ, ಕಂಟೆಂಟ್ ಡೆವಲಪ್ಮೆಂಟ್ ಮುಖಾಂತರವಾಗಿ ನಾವು ನೋಡೋಣ. ಈ ಒಂದು ಸೆಷನ್ನಲ್ಲಿ ಐ ವಿಲ್ ಟೇಕ್ ಅಪ್ 3 ಕ್ವಶನ್ಸ್. 3 ಕ್ವಶನ್ಗಳ ಮುಖಾಂತರವಾಗಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಆ ಮುಖಾಂತರವಾಗಿಯೇ ನೀವು ತಯಾರಿಯನ್ನು ಮುಂದುವರಿಸಬಹುದು. ಸರಿನಾ? ಇಲ್ಲಿವರೆಗೂ ಈ 3 ಮೆಥಡ್ಗಳಿಂದ ಒಂದು ಐಡಿಯಾ ಬಂದಿರುತ್ತೆ ಯಾವ ರೀತಿ ಕ್ವಶನನ್ನು ಪ್ರಿಲಿಮ್ಸಲ್ಲಿ ಟ್ಯಾಕಲ್ ಮಾಡಬಹುದು ಅಂತ. ಈಗ ಮುಂದಿನ ಒಂದು ಕಂಟೆಂಟ್ ಡೆವಲಪ್ಮೆಂಟಿಗೆ ಒಂದು ಇನಿಷಿಯೇಷನನ್ನು ನಾವು ಕೊಡೋಣ. ಯಾವ ರೀತಿಯಾಗಿ ನಾವು ಕ್ವಶನನ್ನು ಅಥವಾ ಕಂಟೆಂಟನ್ನು ಪ್ರೆಡಿಕ್ಟ್ ಮಾಡ್ಬೋದು, ಕಂಟೆಂಟನ್ನು ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಾವು ನೋಡೋಣ. ನೋಡಿ, 2022ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ಇನ್ನೊಂದು 2023ರಲ್ಲಿ ಕೇಳಿರುವಂಥದ್ದು. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಪ್ರಶ್ನೆಗಳಿವು. ಈ ಪ್ರಶ್ನೆಯನ್ನು ನೋಡಿ, ಪೂರ್ತಿ ಓದುವಂಥ ಅವಶ್ಯಕತೆ ಇಲ್ಲ, ಮತ್ತೆ ಓದೋಣ, ಮತ್ತೆ ಟ್ಯಾಕಲ್ ಮಾಡೋಣ ಇದನ್ನು. ಸರಿನಾ? ಫಸ್ಟು ಈ ಪ್ರಶ್ನೆಯಲ್ಲಿರುವಂತಹ ಕೀವರ್ಡ್ಸನ್ನು ಫೈಂಡ್ ಔಟ್ ಮಾಡಿ. ಅಂದರೆ ಈ ಪ್ರಶ್ನೆ ಯಾವ ಥೀಮ್ ಮೇಲೆ, ಯಾವ ಟಾಪಿಕ್ ಮೇಲೆ ಕೇಳಲಾಗಿದೆ ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡಿ. 81st ಕ್ವಶನ್ ಸೆಟ್ A 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. ಈ ಪ್ರಶ್ನೆಗಳನ್ನು ನೋಡಿದಾಗ ನಿಮ್ಗನ್ಸುತ್ತೆ ಇದು ಕ್ಲೌಡ್ಸ್ ಮೇಲೆ ಬಂದಿರುವಂಥ ಪ್ರಶ್ನೆ. ಈ ಸ್ಟೇಟ್ಮೆಂಟ್ಗಳನ್ನು ಓದಿದಾಗ ಕೋರ್ ಥೀಮ್ ಗೊತ್ತಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್, ಹೈ ಕ್ಲೌಡ್ಸ್ ಪ್ರೈಮರಿ ರಿಫ್ಲೆಕ್ಟ್ ಸೋಲಾರ್ ರೇಡಿಯೇಷನ್ ಆ್ಯಂಡ್ ಕೂಲ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಇಲ್ಲಿ ಕೀವರ್ಡ್ ಯಾವುದು? ಸೋಲಾರ್ ರೇಡಿಯೇಷನ್, ಕ್ಲೌಡ್ ಅಲ್ಲ, ಸೋಲಾರ್ ರೇಡಿಯೇಷನ್ ಅನ್ನುವಂಥ ಕೀವರ್ಡ್. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಲೋ ಕ್ಲೌಡ್ಸ್ ಹ್ಯಾವ್ ಹೈ ಅಬ್ಸಾರ್ಪ್ಷನ್ ಆಫ್ ಇನ್ಫ್ರಾರೆಡ್ ರೇಡಿಯೇಷನ್ ಎಮಿನೇಟಿಂಗ್ ಫ್ರಾಮ್ ಅರ್ತ್ ಸರ್ಫೇಸ್ ದಸ್ ಕಾಸ್ ವಾರ್ಮಿಂಗ್ ಎಫೆಕ್ಟ್. ಇಲ್ಲಿ ಕೀವರ್ಡ್ ಯಾವುದು? ಇನ್ಫ್ರಾರೆಡ್ ರೇಡಿಯೇಷನ್. ನಾ ಹೇಳ್ತೀನಿ ಏನಕ್ಕೆ ಇದೇ ಒಂದು ಥೀಮನ್ನು ನಾವು ಕೀವರ್ಡ್ ಆಗಿ ನೋಡ್ತಾ ಇದ್ದೀವಿ, ಅಥವಾ ಇದೇ ಥೀಮ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಐಡೆಂಟಿಫೈ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಮತ್ತೆ ನಾವು ನೋಡೋಣ. 2023ರ ಕ್ವಶನ್ ಅನ್ನು ಓದಿ. ವಿತ್ ರಿಫರೆನ್ಸ್ ಟು ಅರ್ತ್ ಅಟ್ಮಾಸ್ಫಿಯರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್?
ಈ 4 ಸ್ಟೇಟ್ಮೆಂಟ್ಗಳನ್ನು ಒಮ್ಮೆ ಅಬ್ಸರ್ವ್ ಮಾಡಿ. ಇದೇನು ಮಾತಾಡ್ತಾ ಇದೆ? ಫಸ್ಟ್ ಸ್ಟೇಟ್ಮೆಂಟ್ ಇನ್ಸುಲೇಷನ್ ಅಂದರೆ ಸೋಲಾರ್ ರೇಡಿಯೇಷನ್ ಬಗ್ಗೆ ಮಾತಾಡ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಇನ್ಫ್ರಾರೆಡ್ ರೇಸ್, ಮೂರನೇ ಸ್ಟೇಟ್ಮೆಂಟ್ ಇನ್ಫ್ರಾರೆಡ್ ವೇವ್ಸ್, ನಾಲ್ಕನೇ ಸ್ಟೇಟ್ಮೆಂಟ್ ಇನ್ಫ್ರಾರೆಡ್ ವೇವ್ಸ್. ನಮಗೆ ಗೊತ್ತಿರುವ ಹಾಗೆ ಸೋಲಾರ್ ರೇಡಿಯೇಷನ್ ಮತ್ತು ಎರಡನೇದಾಗಿ ಇನ್ಫ್ರಾರೆಡ್ ರೇಡಿಯೇಷನ್ ಈ ಒಂದು ಪ್ರಶ್ನೆಯಲ್ಲಿ ಕೋರ್ ಥೀಮ್ ಆಗಿರುವಂಥದ್ದು. ಇಲ್ಲಿ ನೋಡುವಂಥದ್ದು ಇನ್ಫ್ರಾರೆಡ್ ರೇಡಿಯೇಷನ್ ಅನ್ನುವಂಥದ್ದು ಇಲ್ಲಿ ನೋಡುವಂಥದ್ದು ಎಲ್ಲಿ 2023ರಲ್ಲಿ ಕ್ವಶನ್ ಆಗಿ ಬಂದಿರುವಂಥದ್ದು. ಸೋಲಾರ್ ರೇಡಿಯೇಷನ್ ಅನ್ನುವಂಥದ್ದು ಇನ್ಸುಲೇಷನ್, ಅದು ಕೂಡ ಒಂದು ಆಪ್ಷನ್ ಅಲ್ಲಿ ಕಂಡು ಬರುತ್ತೆ. ಅಂದ್ರೆ ಎರಡೂ ಪ್ರಶ್ನೆಗಳಿಗೂ ಕೋರ್ ಥೀಮ್ ಯಾವುದಾಗ್ತದೆ? ಇನ್ಫ್ರಾರೆಡ್ ರೇಡಿಯೇಷನ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಎರಡೂ ಪ್ರಶ್ನೆಗಳಿಗೆ ಕೋರ್ ಥೀಮ್ ಯಾವುದು? ಇನ್ಫ್ರಾರೆಡ್ ರೇಡಿಯೇಷನ್. ಕೋರ್ ಥೀಮ್ ಒಂದೇ ಆಗಿದ್ದು ಇನ್ಫ್ರಾರೆಡ್ ರೇಡಿಯೇಷನ್ ಆಗಿದ್ದು, ಆದರೆ ಅದರ ಮೇಲೆ ಪ್ರಶ್ನೆಗಳು ವಿಭಿನ್ನವಾಗಿ ಅವರು ರಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ತಯಾರಿ ಮಾಡಬೇಕಾದ್ರೆ ಯಾವುದರ ಮೇಲೆ ಗಮನ ಕೊಡಬೇಕಾಗುತ್ತೆ? ಇನ್ಫ್ರಾರೆಡ್ ರೇಡಿಯೇಷನ್ ಅನ್ನುವ ಕೋರ್ ಥೀಮ್ ಮೇಲೆ ನಾವು ಗಮನ ಕೊಡಬೇಕಾಗುತ್ತೆ. ಅದರ ಬಗ್ಗೆ ನಮಗೆ ಕ್ಲಾರಿಟಿ ಇರಲೇಬೇಕಾಗುತ್ತೆ. ಇಲ್ಲಿ ನೋಯಿಂಗ್ ದ ಥಿಂಗ್ಸ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್, ಹ್ಯಾವಿಂಗ್ ಕ್ಲಾರಿಟಿ ಆನ್ ದ ಥಿಂಗ್ಸ್ ಆರ್ ಡಿಫ್ರೆಂಟ್. ಏನಕ್ಕಂದ್ರೆ ಗೊತ್ತಿರುತ್ತೆ, ಬಟ್ ಗ್ರಹಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ. ನಮಗೆ ಸರಿಯಾದ ಗ್ರಹಿಕೆ ಅಥವಾ ಕ್ಲಾರಿಟಿ ಏನಾದರೂ ಇದ್ರೆ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಅವರು ಯಾವ ರೀತಿಯಾದ್ರೂ ಕ್ವಶನ್ ಕೇಳಿ ನಾವು ಆನ್ಸರ್ ಅನ್ನ ಮಾಡಬಹುದು. ನಿಮಗೆ ಆಶ್ಚರ್ಯ ಆಗುವಂತೆ 2024ರಲ್ಲೂ ಕೂಡ ಅದೇ ಕೋರ್ ಥೀಮ್ ಮೇಲೆ ಕ್ವಶನ್ ಬಂದಿರುವಂತದ್ದು. ಒಮ್ಮೆ ಸ್ಟೇಟ್ಮೆಂಟ್ ಅನ್ನ ಓದಿ. ಇಲ್ಲಿ ದ ಅಟ್ಮಾಸ್ಫಿಯರ್ ಈಸ್ ಹೀಟೆಡ್ ಮೋರ್ ಬೈ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ದ್ಯಾನ್ ಬೈ ಟೆರೆಸ್ಟ್ರಿಯಲ್ ರೇಡಿಯೇಷನ್. ನಿಮ್ಗೆ ಗೊತ್ತಿರುವ ಹಾಗೆ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅನ್ನುವುದನ್ನೇ ನಾವು ಯಾವ ರೀತಿಯಾಗಿ ನೋಡ್ತೀವಿ? ಇನ್ಫ್ರಾರೆಡ್ ರೇಡಿಯೇಷನ್. ಸರಿನಾ? ಟೆರೆಸ್ಟ್ರಿಯಲ್ ರೇಡಿಯೇಷನ್ ಯಾವ ಸ್ವರೂಪದಲ್ಲಿ ಹೊರಹೊಮ್ಮುತ್ತೆ ಅಥವಾ ಬಿಡುಗಡೆ ಆಗುತ್ತೆ, ರೇಡಿಯೇಟ್ ಮಾಡುತ್ತೆ, ಅದು ಇನ್ಫ್ರಾರೆಡ್ ರೇಡಿಯೇಷನ್ ಮುಖಾಂತರವಾಗಿ. ಅಲ್ಲೂ ಕೂಡ ಮೊದಲನೇ ಸ್ಟೇಟ್ಮೆಂಟ್ ನೋಡಿದ್ರೆ ನೀವು ಸೋಲಾರ್ ಇನ್ಸುಲೇಷನ್ ಅಥವಾ ಸೋಲಾರ್ ರೇಸ್ ಬಗ್ಗೆ, ಇಲ್ಲೂ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್. ಸರಿನಾ? ಇನ್ಸುಲೇಷನ್ ಬಗ್ಗೆ ಮಾತಾಡ್ತಾ ಇದೆ. ಎರಡನೇ ಸ್ಟೇಟ್ಮೆಂಟು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಬಗ್ಗೆ ಮಾತಾಡಿದ್ದು, ಇಲ್ಲಿಯೂ ಕೂಡ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಇದೆ ಅಥವಾ ಇನ್ಫ್ರಾರೆಡ್ ರೇಡಿಯೇಷನ್ ಇದೆ. ಎರಡನೇ ಸ್ಟೇಟ್ಮೆಂಟ್ ಅನ್ನು ಓದೋಣ ಈಗ. ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಗುಡ್ ಅಬ್ಸಾರ್ಬರ್ ಆಫ್ ಲಾಂಗ್ ವೇವ್ ರೇಡಿಯೇಷನ್. ಸರಿನಾ? ಲಾಂಗ್ ವೇವ್ ರೇಡಿಯೇಷನ್ ಅಥವಾ ಇನ್ಫ್ರಾರೆಡ್ ರೇಡಿಯೇಷನ್ ಅಥವಾ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಸರಿ, ಇದರ ಬೇಸಿಕ್ ಅನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಬಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಯಾವುದು? ಮೂರೂ ಪ್ರಶ್ನೆಗಳಲ್ಲಿ ಕೋರ್ ಥೀಮ್ ಏನ್ರಿ? ಇನ್ಫ್ರಾರೆಡ್ ರೇಡಿಯೇಷನ್ ಅಥವಾ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಅನ್ನ, ಈ ಒಂದು ಸಬ್ಜೆಕ್ಟ್ ಅಲ್ಲಿ ಈ ಒಂದು ಥೀಮ್ ಅನ್ನ ನಾವು ನೋಡ್ಕೊಳ್ಳೇಬೇಕು, ಅದರ ಬಗ್ಗೆ ಕ್ಲಾರಿಟಿಯನ್ನ ತಗೊಳ್ಳೇಬೇಕು. ಇದಕ್ಕಾಗಿ ನೀವು 11th ಸ್ಟ್ಯಾಂಡರ್ಡ್ NCERT ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿಯಲ್ಲಿ 8th ಚಾಪ್ಟರ್ ಅನ್ನ ಓದ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೊಳ್ಬಹುದು, 8th ಚಾಪ್ಟರ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿ ಫಂಡಮೆಂಟಲ್ಸ್ ಆಫ್ ಜಿಯೋಗ್ರಫಿಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಓದಿ. ಲಾಂಗ್ ವೇವ್ ರೇಡಿಯೇಷನ್ ಈಸ್ ಅಬ್ಸಾರ್ಬ್ಡ್ ಬೈ ಅಟ್ಮಾಸ್ಫಿಯರಿಕ್ ಗ್ಯಾಸಸ್, ಪರ್ಟಿಕ್ಯುಲರ್ಲಿ ಬೈ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್. ಈ ಸ್ಟೇಟ್ಮೆಂಟ್ ಓದಿದ ಮೇಲೆ ಈ ಸ್ಟೇಟ್ಮೆಂಟ್ ಜೊತೆ ಕಂಪೇರ್ ಮಾಡಿ. 2024ರಲ್ಲಿ ಬಂದಿರುವಂತಹ ಕ್ವಶನ್ ಅಲ್ಲಿರುವಂತಹ ಸ್ಟೇಟ್ಮೆಂಟ್ ಮೇಲೆ ಕಂಪೇರ್ ಮಾಡಿ ನೀವು. ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಗುಡ್ ಅಬ್ಸಾರ್ಬರ್ ಆಫ್ ಲಾಂಗ್ ವೇವ್ ರೇಡಿಯೇಷನ್. ನೋಡಿ ಎಷ್ಟು ಡೈರೆಕ್ಟ್ ಆಗಿ ಈ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ತಗೊಂಡು ಕೊಟ್ಟಿದ್ದಾರೆ. ಹಾಗಾಗಿ NCERT ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಗಮನ ಹರಿಸಬೇಕಾಗಿದ್ದು ಬುಕ್ಸ್ ಮೇಲಲ್ಲ, ಬುಕ್ಸ್ ಅಲ್ಲಿರುವಂಥ ಟಾಪಿಕ್ಸ್ ಮೇಲೆ, ಬುಕ್ಸ್ ಯಾವ ರೀತಿಯಾಗಿ ನಾವು ಓದ್ಕೊಳ್ಬೇಕು ಅನ್ನೋದ್ರ ಮೇಲೆ. ಹಾಗೆ NCERTಯನ್ನು ನೀವು ಮರಿಬಾರ್ದು. NCERT ಬಗ್ಗೆ ಗಮನವನ್ನು ನೀವು ಕೊಡಲೇಬೇಕು. NCERT ಫೌಂಡೇಶನ್ ಆಗುತ್ತೆ, ನಿಮಗೆ ಬೇಸ್ ನಾಲೆಜ್ ಆಗುತ್ತೆ. ಅದರಲ್ಲಿಂದನೇ ನಿಮಗೆ ಎಷ್ಟೊಂದು ಕ್ವಶನ್ಗಳನ್ನು ಟ್ಯಾಕಲ್ ಮಾಡಬಹುದು. ಓಕೆ, ಈ ಒಂದು 3 ಪ್ರಶ್ನೆಗಳಲ್ಲಿರುವಂತಹ ಕೋರ್ ಥೀಮ್ ಬಗ್ಗೆ ಡಿಸ್ಕಸ್ ಮಾಡಿದ ಮೇಲೆ ಈ ಕೋರ್ ಥೀಮ್ ಬಗ್ಗೆ ಕ್ಲಾರಿಟಿ ಬೇಕಾಗುತ್ತೆ. ಕೋರ್ ಥೀಮ್ ಯಾವುದು? ಇನ್ಫ್ರಾರೆಡ್ ರೇಸ್ ಅಥವಾ ಟೆರೆಸ್ಟ್ರಿಯಲ್ ರೇಡಿಯೇಷನ್. ಅದ್ರ ಬಗ್ಗೆ ನಾವು ನೋಡೋಣ ಈಗ. ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀನಿ. ಸೂರ್ಯಕಿರಣಗಳು
ಯಾವ ರೂಪದಲ್ಲಿರುತ್ತೆ? ಶಾರ್ಟ್ ವೇವ್ ಫಾರ್ಮೆಟಲ್ಲಿರುತ್ತೆ. ಶಾರ್ಟ್ ವೇವ್ ಫಾರ್ಮೆಟಲ್ಲಿರುವಂಥದ್ದು ಹೈ ಎನರ್ಜಿಯಿಂದ ಕೂಡಿರುವಂಥದ್ದು, ಹೈ ಫ್ರೀಕ್ವೆನ್ಸಿ ಇರುತ್ತೆ. ಹಾಗಾಗಿ ಇಲ್ಲಿರುವಂಥ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅಥವಾ ಮೀಥೇನ್ ಆಗಿರ್ಬೋದು, ಅಥವಾ ವಾಟರ್ ವೇಪರ್ ಆಗಿರ್ಬೋದು, ಇದನ್ನ ತಡೀಲಿಕ್ಕೆ ಆಗೋದಿಲ್ಲ, ಇದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ಹೈ ಎನರ್ಜಿಯಿಂದ ಕೂಡಿರುವಂಥದ್ದು. ಅದೇ ಭೂಮಿಗೆ ತಲುಪಿದಾಗ, ಭೂಮಿ ಉಷ್ಣಗೊಂಡಾಗ, ಭೂಮಿ ಹೀಟ್ ಆದಾಗ, ಭೂಮಿಯಲ್ಲಿರುವಂಥ ಸರ್ಫೇಸ್ ಹೀಟ್ ಆದಾಗ ಏನಾಗುತ್ತೆ, ಇಲ್ಲಿಂದನೂ ಕೂಡ ಒಂದಿಷ್ಟು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ. ಅದು ಯಾವ ಮುಖಾಂತರವಾಗಿ? ರೇಡಿಯೇಷನ್ ಮುಖಾಂತರವಾಗಿ. ಅದನ್ನೇ ನಾವು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರೆಯಲ್ಪಡುತ್ತೆ. ಈ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅನ್ನುವಂಥದ್ದು ಯಾವ ಸ್ವರೂಪದಲ್ಲಿರುತ್ತೆ ಅಂದರೆ ಇನ್ಫ್ರಾರೆಡ್ ರೇಡಿಯೇಷನ್ ಸ್ವರೂಪದಲ್ಲಿರುತ್ತೆ. ನೀವು ಕಂಪ್ಲೀಟ್ ಆಗಿ ಸೂರ್ಯಕಿರಣಗಳನ್ನು ಅಬ್ಸರ್ವ್ ಮಾಡಿದಾಗ, ಸೂರ್ಯಕಿರಣಗಳಲ್ಲಿ ಇನ್ಸುಲೇಷನ್ ಅಥವಾ ಸನ್ ರೇಜ್ ಅಲ್ಲಿ ಯಾವ ರೀತಿಯಾದ ರೇಜ್ ಇರುತ್ತೆ? ಇಲ್ಲಿ ಅಲ್ಟ್ರಾವೈಲೆಟ್ ರೇಜ್ ಇರ್ಬೋದು, ವಿಸಿಬಲ್ ರೇಜ್ ಇರ್ಬೋದು, ಅಥವಾ ಇನ್ಫ್ರಾರೆಡ್ ರೇಜ್ ಇರ್ಬೋದು. ಇನ್ಫ್ರಾರೆಡ್ ರೇಜ್ ಅಂತಂದ್ರೆ ಅದರಲ್ಲಿ ಲಾಂಗ್ ವೇವ್ ರೂಪದಲ್ಲಿರುವಂಥದ್ದು, ಲೋ ಫ್ರೀಕ್ವೆನ್ಸಿ ಇರುವಂಥದ್ದು. ಅದೇ ನೀವು ನೋಡಿ ಇಲ್ಲಿ ವಿಸಿಬಲ್ ರೇಜ್ ಆಗಲಿ, ಅಲ್ಟ್ರಾವೈಲೆಟ್ ರೇಜ್ ಆಗಲಿ, ಶಾರ್ಟ್ ವೇವ್ ಅಂತಂದ್ರೆ ಹೈ ಎನರ್ಜಿ ಇರುವಂಥದ್ದು. ವೇವ್ ಲೆಂತ್ ಏನಿದೆ ಇಲ್ಲಿ ಶಾರ್ಟ್ ಇದೆ, ಕಡಿಮೆ ಇದೆ. ಈಗ ಮತ್ತೆ ನೋಡಿ, ಭೂಮಿಯಿಂದ ರೇಡಿಯೇಟ್ ಆಗುತ್ತೆ ನೋಡಿ ಹೀಟು, ಅದು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೀವಿ. ಟೆರಿಟರಿಯಿಂದ ರೇಡಿಯೇಟ್ ಆಗ್ತಾ ಇದೆ ರೇಡಿಯೇಷನ್, ಅದಕ್ಕೆ ನಾವು ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅಂತ ಕರಿತೇವೆ. ಅದು ಇನ್ಫ್ರಾರೆಡ್ ರೇಡಿಯೇಷನ್ ಸ್ವರೂಪದಲ್ಲಿರುವಂಥದ್ದು. ಹಾಗಾಗಿ ಇದು ಲಾಂಗ್ ವೇವ್, ಲೋ ಎನರ್ಜಿ ಮತ್ತು ಲೋ ಫ್ರೀಕ್ವೆನ್ಸಿಯಿಂದ ಕೂಡಿರುವಂಥದ್ದು. ಯಾವಾಗ ಲೋ ಎನರ್ಜಿ ಇರುತ್ತೆ, ಇಲ್ಲಿರುವಂಥ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಅಥವಾ ವಾಟರ್ ವೇಪರ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೀಥೇನ್ ಆಗಿರಬಹುದು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಗ್ರೀನ್ ಹೌಸ್ ಗ್ಯಾಸಸ್ ಏನು ಮಾಡುತ್ತೆ, ಇಲ್ಲಿರುವಂತಹ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಬ್ಸಾರ್ಬ್ ಮಾಡ್ಕೊಳ್ಳೋ ಕಾರಣಕ್ಕಾಗಿ ಇಲ್ಲಿರುವಂಥ ತಾಪಮಾನ ಹೆಚ್ಚಾಗುತ್ತೆ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥ ಕಾನ್ಸೆಪ್ಟ್ ಅಲ್ಲಿ ನೋಡ್ತೀವಿ. CO2 ಇನ್ಕ್ರೀಸ್ ಆದರೆ ಗ್ಲೋಬಲ್ ವಾರ್ಮಿಂಗ್ಗೆ ಲೀಡ್ ಆಗುತ್ತೆ ಅಂತ ಹೇಳ್ತೀವಿ ನೋಡಿ, ಇದೇ ಕಾರಣಕ್ಕೆ. ಅಂದರೆ ಟೆರೆಸ್ಟ್ರಿಯಲ್ ರೇಡಿಯೇಷನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಶಕ್ತಿ ಯಾವುದಕ್ಕಿರುತ್ತೆ? ಗ್ರೀನ್ ಹೌಸ್ ಗ್ಯಾಸಸ್ ಕಡೆ ಇರುತ್ತೆ. ಹಾಗಾಗಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ನಾವು ಕಮ್ಮಿ ಮಾಡಬೇಕು, ಅದೇ ರೀತಿಯಾಗಿ ಗ್ಲೋಬಲ್ ವಾರ್ಮಿಂಗನ್ನು ನಾವು ತಡೆಗಟ್ಟಬೇಕು ಅಂತ ಹೇಳ್ತೀವಿ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ವಾಟರ್ ವೇಪರ್. ನಾವು ಗ್ಲೋಬಲ್ ವಾರ್ಮಿಂಗನ್ನು ಓದ್ಕೊಳ್ಬೇಕಾದ್ರೆ ವಾಟರ್ ವೇಪರ್ ಬಗ್ಗೆ ನಾವು ನೋಡೋದಿಲ್ಲ ನೋಡಿ. ವಾಟರ್ ವೇಪರ್ ಅನ್ನುವಂಥದ್ದು ನ್ಯಾಚುರಲ್ ಸೈಕಲ್ಗೆ ಸಂಬಂಧಪಟ್ಟಿರುವಂಥದ್ದು. ನ್ಯಾಚುರಲ್ ಆಗಿ ಏನಾಗ್ತಿದೆ ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಚೇಂಜ್ ಮಾಡಬಾರ್ದು ಕೂಡ. ಇಲ್ಲ ಅಂದರೆ ಚಂದ್ರನ ಮೇಲೆ ಇರುವಂತೆ -50°C ಇಲ್ಲಿ ಭೂಮಿಯ ಮೇಲೆ ಅಟ್ಮಾಸ್ಫಿಯರದಲ್ಲಿ -°C ಇರಬೇಕಾಗುತ್ತೆ. ಈ ಗ್ರೀನ್ ಹೌಸ್ ಗ್ಯಾಸಸ್ಸು ಕೂಡ ಒಂದು ರೀತಿಯಾಗಿ ವಾತಾವರಣದಲ್ಲಿ ಟೆಂಪರೇಚರನ್ನು ಮೇಂಟೈನ್ ಮಾಡುತ್ತೆ, ಹೀಟನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾವೆ. ಹಾಗಾಗಿ ನ್ಯಾಚುರಲ್ ಸೈಕಲನ್ನು ನಾವು ತಡಿಬಾರ್ದು. ಹಾಗಾಗಿ ಮ್ಯಾನ್ ಮೇಡ್, ಮಾನವ ನಿರ್ಮಿತವಾಗಿರುವಂಥ ಗ್ರೀನ್ ಹೌಸಸ್ಸನ್ನು ನಾವು ಕಡಿಮೆ ಮಾಡಬೇಕು. ಗ್ಲೋಬಲ್ ವಾರ್ಮಿಂಗ್ ಅನ್ನು ತಡೆಗಟ್ಟಲಿಕ್ಕೆ ಮಾನವ ನಿರ್ಮಿತವಾಗಿರುವಂಥ ಗ್ರೀನ್ ಹೌಸಸ್ ಗ್ಯಾಸ್ಗಳನ್ನು ಕಡಿಮೆ ಮಾಡಬೇಕು. ಇದನ್ನೇ ನಾವು ಪ್ಯಾರಿಸ್ ಅಗ್ರಿಮೆಂಟ್ ಆಗಲಿ ಅಥವಾ UNFCCC ಕನ್ವೆನ್ಷನ್ ಅಲ್ಲಾಗಲಿ ನಾವು ನೋಡುವಂಥದ್ದು. ಸರಿ, ಒಂದು ರೀತಿಯಾಗಿ ನಿಮಗೆ ಯಾವ ರೀತಿ ಟೆರೆಸ್ಟ್ರಿಯಲ್ ರೇಡಿಯೇಷನ್ ಅನ್ನುವಂಥದ್ದು ಗ್ರೀನ್ ಹೌಸ್ ಗ್ಯಾಸಸ್ಸಿಂದ ಅಬ್ಸಾರ್ಬ್ ಮಾಡಲ್ಪಟ್ಟು ಅದರಿಂದ ವಾತಾವರಣ ಅಥವಾ ತಾಪಮಾನ ಹೆಚ್ಚಾಗುತ್ತೆ, ಅಟ್ಮಾಸ್ಫಿಯರಿಕ್ ವಾರ್ಮಿಂಗ್ ಆಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಲೀಡ್ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಈ ಎಲ್ಲ ಒಂದು ವಿಷಯ ಗೊತ್ತಾದ ಮೇಲೆ ಒಂದು ರೀತಿಯಾಗಿ ಐಡಿಯಾ ಕೊಡಲಿಕ್ಕೆ ನಾನು ಇದು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಕಂಪ್ಲೀಟ್ ಚಾಪ್ಟರನ್ನು ನೀವು NCERTಯಲ್ಲಿ ಓದ್ಕೊಳ್ಬಹುದು ಮತ್ತೊಮ್ಮೆ. ಈಗ ನೀವು ಪ್ರಶ್ನೆಯನ್ನು ನೀವು ಟ್ಯಾಕಲ್ ಮಾಡಬಹುದು. ಈ 3 ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಮನೇಲಿ ಟ್ರೈ ಮಾಡಿ. ಆಗದೇ ಇದ್ದರೆ ನಿಮ್ಗೆ ಎಲ್ಲಾದರೂ ಕಾನ್ಸೆಪ್ಚುಯಲ್ ಕ್ಲಾರಿಟಿಗೆ ತೊಂದರೆ ಆಗಿದ್ದರೆ ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ಸೆಷನಲ್ಲಿ ಇದರ ಮುಂದುವರಿದ ಭಾಗವನ್ನು ಅಂದರೆ ಇನ್ಫ್ರಾರೆಡ್ ರೇಜ್ ಅಥವಾ ಈ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಹೇಳ್ಕೊಡ್ತೀನಿ. ಓವರಾಲ್ ಆಗಿ ನನ್ನ ಒಂದು ಅಬ್ಜೆಕ್ಟಿವ್ ಏನಂತಂದರೆ, ಯಾವ ರೀತಿ UPSC ಕ್ವಶನನ್ನು ಫ್ರೇಮ್ ಮಾಡ್ತಾ ಇದೆ,
ಯಾವ ಟಾಪಿಕ್ಗೆ ನೀವು ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಮೇಲೆ ಗಮನ ಜಾಸ್ತಿ ಇದೆ, ರಾದರ್ ದ್ಯಾನ್ ದೀಸ್ ಫಂಡಮೆಂಟಲ್ ಥಿಂಗ್ಸ್ನ ನೀವು ಆಲ್ರೆಡಿ ಓದ್ಕೊಂಡಿರ್ತೀರ ಅಂತ ಭಾವಿಸ್ತೀನಿ. ಅದರಲ್ಲೂ ಕೂಡ ಕ್ಲಾರಿಟಿ ಏನಾದರೂ ನಿಮಗೆ ಕಮ್ಮಿ ಅನಿಸಿದರೆ, ಕ್ಲಾರಿಟಿ ಇನ್ನೂ ಬೇಕು ಅಂತ ಅನಿಸಿದರೆ ಹೇಳಿ, ಅದರ ಬಗ್ಗೆನೂ ಕೂಡ ನಾವು ವಿಡಿಯೋ ಮಾಡಿ ಕೊಡ್ತೇವೆ. ಇಲ್ಲಿ ಮುಖ್ಯ ಅಂಶ ಅಂತಂದರೆ, ಒಂದು, ಯಾವ ರೀತಿಯಾಗಿ ನಾವು ಕ್ವಶನನ್ನು ಟ್ಯಾಕಲ್ ಮಾಡಬೇಕು, ಎರಡನೇದಾಗಿ ಯಾವ ರೀತಿಯಾಗಿ ಕಂಟೆಂಟನ್ನು ಬಿಲ್ಡ್ ಮಾಡಬೇಕು. ಸರಿನಾ? ಫಸ್ಟ್ ನಾವು ಈ ಕಂಟೆಂಟ್ ಬಿಲ್ಡ್ ಕಡೆ ಫೋಕಸನ್ನು ಮಾಡೋಣ. ಅದಾದ ನಂತರ ಲಾಜಿಕ್ಸ್ ಮುಖಾಂತರವಾಗಿ ಯಾವ ರೀತಿ ಕ್ವಶನನ್ನು ಟ್ಯಾಕಲ್ ಮಾಡೋದಂತ ನೋಡೋಣ. ಅದಾದ ನಂತರ ಟ್ರಿಕ್ಸ್ ಮುಖಾಂತರವಾಗಿ ಯಾವ ರೀತಿ ಕ್ವಶನನ್ನು ಟ್ಯಾಕಲ್ ಮಾಡಬಹುದು, ಇವೆಲ್ಲವನ್ನು ನಾವು ಹೇಳ್ತಾ ಹೋಗ್ತೀವಿ ಈ ಒಂದು ಸೆಷನ್ಗಳಲ್ಲಿ. ಒಂದು ರೀತಿಯಾಗಿ ನಿಮಗೆ ಐಡಿಯಾ ಬಂದಿದೆ ಅಂದ್ಕೊಳ್ತೀನಿ. ಇವತ್ತಿನ ಒಂದು ಸೆಷನನ್ನು ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು.